ನಾವೇನು ಮಾಡಿದ್ದುಣ್ಣೋ ಮಹಾರಾಯ ಅಥವಾ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಅನ್ನುವಂಥದ್ದನ್ನ ಹೇಳ್ತೀವಿ. ಆ ಗಾದೆ ಈಗ ಸರಿಯಾಗಿ ವಿನಯ್ ಕುಲಕರ್ಣಿಗೆ ಅಪ್ಲೈ ಆಗುತ್ತೆ. ಯಾಕಂದ್ರೆ ತಾವು ಮಾಡಿರುವಂತಹ ಒಂದು ತಪ್ಪಿಗೆ, ತಾವು ಮಾಡಿರುವಂತಹ ತಪ್ಪಲ್ಲ, ಅಪರಾಧ, ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿಸ್ತಾರೆ ಅಂತ ಹೇಳಿದ್ರೆ ಅದು ಅಕ್ಷಮ್ಯ ಅಪರಾಧ ಕಾನೂನಿನ ಪ್ರಕಾರ. ಸೊ ಹಾಗಾಗಿನೇ ಈ ಒಂದು ಶಿಕ್ಷೆ ಇವತ್ತು ಪ್ರಕಟವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟಿಸಿರುವಂತಹ ತೀರ್ಪು, ಮೊನ್ನೆ ವಿನಯ್ ಕುಲಕರ್ಣಿ ದೋಷಿ ಅಂತ ಹೇಳಿ ತೀರ್ಪು ನೀಡಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ಎಷ್ಟು ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಾಳೆ ನಿರ್ಧಾರವಾಗುತ್ತೆ ಅಂತ ಹೇಳಿದ್ರು. ಅದರಂತೆ ನಿನ್ನೆ ಸುದೀರ್ಘವಾಗಿ ವಿಚಾರಣೆ ನಡೀತು. ಇವತ್ತಿಗೆ ವಿಚಾರಣೆಯನ್ನು ಕಾಯ್ದಿರಿಸಿದ್ರು. ಹಾಗೆ ಜಡ್ಜ್ಮೆಂಟ್ ಅನ್ನ ಇವತ್ತಿಗೆ ರಿಸರ್ವ್ ಮಾಡಿದ್ರು. ಈಗ A19 ಚನ್ನಕೇಶ್ವರ ಟಿಂಗರೀಕರ್ ಅವರೊಬ್ಬರಿಗೆ ಮಾತ್ರ 7 ವರ್ಷ ಶಿಕ್ಷೆ, ಜೊತೆಗೆ A1 ಮುತ್ತಗಿ ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿ ಅನ್ನುವಂಥದ್ದನ್ನ ಕೋರ್ಟ್ ಖಚಿತಪಡಿಸಿದೆ. ವಿನಯ್ ಕುಲಕರ್ಣಿಗೆ ಇಲ್ಲಿಂದ ಸಂಕಟಗಳು ಸ್ಟಾರ್ಟ್ ಆಗಿವೆ. ಇದುವರೆಗೂ ಕೂಡ ವಿಚಾರಣಾಧೀನ ಕೈದಿಯಾಗಿ ಜೈಲು ಪಾಲಾಗಿದ್ದಂತಹ ವಿನಯ್ ಕುಲಕರ್ಣಿ, ಅದಾದ ನಂತರ ಬೇಲ್ ಪಡೆದು ಹೊರಗಿದ್ದಂತಹ ವಿನಯ್ ಕುಲಕರ್ಣಿ ಈಗ ಶಾಸಕ ಕೂಡ ಅಲ್ಲ. ಯಾಕಂದ್ರೆ 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಪ್ರಮಾಣ ಪ್ರಕಟವಾದರೆ ಅವರ MLA-ಶಿಪ್ ಆಟೋಮೆಟಿಕ್ ಆಗಿ ಹೋಗುತ್ತೆ. ಈಗ ಸದ್ಯಕ್ಕೆ ವಿನಯ್ ಕುಲಕರ್ಣಿ ಶಾಸಕ ಅಲ್ಲ. ಒಂದು ವೇಳೆ ಏನಾದರೂ ಹೈಕೋರ್ಟಿಗೆ ಅವರು ಚಾಲೆಂಜ್ ಮಾಡಿ ಈ ಶಿಕ್ಷೆಗೆ ತಡೆಯನ್ನ ತಂದು, ಶಿಕ್ಷೆ ಪ್ರಮಾಣಕ್ಕೂ ಕೂಡ ಅವರು ತಡೆಯನ್ನ ತಂದ್ರೆ ಆಗ ಮತ್ತೆ ಅವರ MLA-ಶಿಪ್ ವಾಪಸ್ ಬರುತ್ತೆ. ಬಟ್ ಅಲ್ಲಿವರೆಗೂ ಕೂಡ ಈಗ ವಿಚಾರಣಾಧೀನ ಕೈದಿಯಾಗಿದ್ದಂತಹ ವಿನಯ್ ಕುಲಕರ್ಣಿ ಈಗ ಅಪರಾಧಿ, ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕಾಗಿರುವಂತಹ ಅಪರಾಧಿ. ಈಗ ಮತ್ತೆ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಕೈದಿಗಳಿಗೆ ಕೊಡುವಂತಹ ಬಟ್ಟೆ, ಕೈದಿ ನಂಬರ್ ವಿನಯ್ ಕುಲಕರ್ಣಿಗೆ ಸಿಗತ್ತೆ. 10 ವರ್ಷಗಳ ಹಿಂದೆ ಮಾಡಿದಂತಹ ಒಂದು ಅಪರಾಧ, ಆ ಅಪರಾಧ ಸಾಬೀತಾಗೋದಕ್ಕೆ 10 ವರ್ಷಗಳು ಬೇಕಾಯಿತು. ಈ ಪ್ರಕರಣದಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದಂತಹ ದೂರುದಾರರಾಗಿದ್ದಂತಹ ಬಸವರಾಜ್ ಅವರು ಮಾತಾಡ್ತಾ ಇದ್ದಾರೆ. ಬನ್ನಿ ನೋಡ. ಹಾಸ್ಟೆಲ್ ಆಗ್ತಾರೋ ಅದರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದು ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ಲದೇನೆ 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರೋ, 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರೋ ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರೀಕರನ್ನು ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಚನ್ನಕೇಶವ್ ಟಿಂಗ್ರೀಕರ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ನಮಗೆ. ಸೊ ಇದು ಸ್ವಾಗತಾರ್ಹ. ನಾವು ಮೊದಲಿನಿಂದನೂ ಇದೇ ಬೇಡಿಕೆ ಇಟ್ಟು ಇದು CBI ತನಿಖೆಗೆ ಹೋಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಯಾವ್ಯಾವ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾರೋ, ಮತ್ತು ರಾಜಕಾರಣಿಗಳ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಕೆಲಸ ಮಾಡ್ತಾರೋ ಅವರಿಗೆಲ್ಲರಿಗೂ ಒಂದು ಪಾಠ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಯೋಗೇಶ್ ಗೌಡರ ಕುಟುಂಬಕ್ಕೆ, ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಈ ಒಂದು ಆದೇಶದಿಂದ ನನಗೆ ಸಂತೋಷನೂ ಆಗಿಲ್ಲ, ದುಃಖನೂ ಆಗಿಲ್ಲ. ಆದರೆ ಇಂತಹ ಒಂದು ಐತಿಹಾಸಿಕ ಪ್ರಕರಣವನ್ನು CBIಗೆ ಕೊಡಿಸುವುದರಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದೇನೆ, ಎಲ್ಲರ ಜೊತೆ ನಿಂತು ಹೋರಾಟ ಮಾಡಿದ್ದೇನೆ ಅನ್ನುವಂಥ ಹೆಮ್ಮೆ ನನಗಿದೆ. ಹಾಗಾಗಿ ನಾನು ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಇಂತಹ ಪ್ರಕರಣಗಳು ಮುಂದೆ ನಡೀಬಾರದು ಅಂತ ಕೇಳಿದರೆ ರಾಜ್ಯ ಸರ್ಕಾರ ಇದು ಕಳೆದ ಬಾರಿ ಇವರೇ ಮುಖ್ಯಮಂತ್ರಿಗಳು, ಇವರೇ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳಾದಂಥ ಪರಮೇಶ್ವರನವರು 2016ರಲ್ಲಿ ಈ ಘಟನೆ ನಡೆದಾಗಿದ್ರು. ಅವರೇ ಮತ್ತೊಮ್ಮೆ ಅವರದೇ ಸರ್ಕಾರ ಬಂದು ಅವರೇ ಮುಖ್ಯಮಂತ್ರಿ, ಗೃಹ ಮಂತ್ರಿ ಆಗಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಶಿಫಾರಸು ಪತ್ರಗಳನ್ನು ಶಾಸಕರಿಂದ, ಮಂತ್ರಿಗಳಿಂದ ಪಡೆದು ಪೊಲೀಸ್ ಅಧಿಕಾರಿಗಳ ನಿಯುಕ್ತಿ, ಠಾಣೆಗಳಿಗೆ ನಿಯುಕ್ತಿ ಮಾಡೋದನ್ನು ನಿಲ್ಲಿಸಬೇಕು. ಇದರ ಮೇಲೆ ಸರಿಯಾದ ಕ್ರಮವನ್ನು ಜರುಗಿಸಬೇಕು. ಅವಾಗಲೇ ಪೊಲೀಸ್ ಅಧಿಕಾರಿಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಲು ಸಾಧ್ಯ. ಸೊ ಹಾಗಾಗಿ ತಮ್ಮ ಮೂಲಕ ನಾನು ಕೈ ಮುಗಿದು ಮಾನ್ಯ ಸಿದ್ದರಾಮಯ್ಯವ್ರನ್ನು ಕೇಳ್ಕೊತೇನೆ, ಶಿಫಾರಸು ಪತ್ರಗಳನ್ನು ತೆಗೆದುಕೊಂಡು ಪೊಲೀಸ್ ಅಧಿಕಾರಿಗಳ ನಿಯುಕ್ತಿಯನ್ನು ಮಾಡೋದನ್ನು ನಿಲ್ಲಿಸಿ. ಮತ್ತು ಅವಾಗ ತಾನೇ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಸಾಧ್ಯ. ಸೊ
ಸೊ ಇದೊಂದು ಐತಿಹಾಸಿಕ ಪ್ರಕರಣ. ಈ ಕೂಡಲೇ ನಾನು ಹೇಳಿದ್ದೆ, ಮೊದಲು ಕೂಡ ನಾನು ಹೇಳಿದ್ದೆ, ಈ ಒಂದು ಪ್ರಕರಣ ದೇಶದ ಕಾನೂನಿನ ಇತಿಹಾಸದಲ್ಲಿ ಇಂತಹ ಪ್ರಕರಣ ಈ ಹಿಂದೆಯೂ ನಡೆದಿಲ್ಲ, ಮುಂದೆಯೂ ನಡಿಲಿಕ್ಕಿಲ್ಲ. ಇವು 313 ಸ್ಟೇಟ್ಮೆಂಟ್ಗೆ ಹೋದ ಮೇಲೆ ರಾಜ್ಯ ಸರ್ಕಾರ ಇದೊಂದು ಪ್ರಕರಣವನ್ನು CBI ತನಿಖೆಗೆ ಒಳಪಡಿಸಿದೆ. ಇವತ್ತು ನಾನು ತಮ್ಮ ಮಾಧ್ಯಮದ ಮೂಲಕ ಅಂದಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪರವರಿಗೆ ತಮ್ಮ ಮೂಲಕ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಈ ಪ್ರಕರಣವನ್ನು ಬಯಲಿಗೆ ತರೋದಕ್ಕೋಸ್ಕರ ನಾವೇನು ಹೋರಾಟ ಮಾಡಿದ್ವಿ. ಆ ಕುಟುಂಬಕ್ಕೆ ಏನು ಮಾತು ಕೊಟ್ಟಿದ್ರು, ನಮ್ಮ ಭಾಗದ ಜನರಿಗೆ ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನು ನಮ್ಮ ಸರ್ಕಾರ ಬಂದು 2 ದಿನದಲ್ಲಿ CBI ತನಿಖೆಗೆ ವಹಿಸ್ತೀನಿ ಅಂತ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹೇಳಿದರು, ಅವರ ಮಾತಿನಂತೆ ನಡೆಕೊಂಡಿದ್ದರಿಂದ ಇದು CBI ತನಿಖೆಗೆ ಹೋಗಿ ಸತ್ಯಾಂಶ ಇವತ್ತು ಹೊರಗಡೆ ಬಂದಿದೆ. CBI ಅಧಿಕಾರಿಗಳು ಬಹಳ ಚೆನ್ನಾಗಿ ಇದನ್ನು ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟಂಥ ತಪ್ಪಿತಸ್ಥ ಆರೋಪಿತರನ್ನು ತೆಗೆದುಕೊಂಡು ಬಂದು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅದನ್ನು ಸಮಗ್ರವಾದಂತಹ ಒಂದು ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದು CBI ವಕೀಲರು ಚೆನ್ನಾಗಿ ಅದನ್ನು ಕೋರ್ಟಲ್ಲಿ ಮಂಡಿಸಿದ ಮೇಲೆ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಇವತ್ತು ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸೊ ಹಾಗಾಗಿ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಇಂತಹ ಒಂದು ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅಂತೇಳಿ. ಶಿಕ್ಷೆ ಪ್ರಮಾಣದ ಬಗ್ಗೆ ಮಾತಾಡೋದು, ಶಿಕ್ಷೆ ಪ್ರಮಾಣ ಇದರಲ್ಲಿ ರಾಜಕೀಯ ಹುನ್ನಾರದೆ, ನನ್ನ ರಾಜಕೀಯದಿಂದ ಶಿಕ್ಷಾಕ್ಸಿದ್ರು ಅಂತ, ಅದಕ್ಕಾಗಿ ಶಿಕ್ಷೆ ಕಡಿಮೆ ಮಾಡಬೇಕು ಅಂತ ಕೇಳ್ಕೊಂಡ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನನಗೆ ಯಾವಾಗ ಕೇಳಿದ್ರು ಅದು ಗೊತ್ತಿಲ್ಲ. ನಿನ್ನೆ ಕೋರ್ಟ್ ಅಲ್ಲಿ ಇದು ರಾಜಕೀಯ ಷಡ್ಯಂತ್ರ ಸರ್, ಇದು ರಾಜಕೀಯ ಷಡ್ಯಂತ್ರ ಆಗಿತ್ತು ಅಂತ ಕೇಳಿದ್ರೆ CBI ತನಿಖೆಯಲ್ಲಿ ಹೊರಬರ್ತಿತ್ತು. ಇದು ರಾಜಕೀಯ ಲಾಭಕ್ಕಾಗಿ ನಡೆದಿರುವಂತಹ ಕೊಲೆ. ಯೋಗೇಶ್ ಗೌಡ ನನ್ನ ಮುಂದೆ ಎಲ್ಲಿ ಬೆಳಿತಾನೋ ಅಂತ ಹೇಳಿ ತಮ್ಮ ರಾಜಕೀಯ ಲಾಭಕ್ಕಾಗಿ ನಡೆದಂತಹ ಕೊಲೆ. ಹಾಗಾಗಿ ಇದರಲ್ಲಿ ಯಾವ ರಾಜಕೀಯ ಷಡ್ಯಂತ್ರ ಇಲ್ಲ. ಇದರನ್ನು ಸಮೀಪದಿಂದ ನಾವು ಹೋರಾಟ ಮಾಡಿದ್ರಿಂದ ಇದೆಲ್ಲ ಸುಳ್ಳು ಆರೋಪಗಳಿವೆಲ್ಲ. ಸೊ ಮತ್ತೆ ಇಂತಹ ಒಂದು ಪ್ರಕರಣಗಳಲ್ಲಿ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವತ್ತೇ ಅವರ ಪಾತ್ರ ಇಲ್ಲದೆ ಹೋಗಿದ್ರೆ ಅವತ್ತೇ ಅವರು ಇದನ್ನು ನಾವು ತನಿಖೆಗೆ ಒಳಪಡ